ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿರೋ ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇವತ್ತು ಈ ಥರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಕ್ರಾಸ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಎರಡು ಪ್ಯಾರಲಲ್ ಲೈನ್ ಹಾಕ್ಕೊಂಡು ಕೆಳಗಿಂದ ಮೇಲೆ, ಇವಾಗ ಏನು ಹಿಂದೆಗಡೆ ಇರುತ್ತೆ ಅದರಿಂದ ಮುಂದಕ್ಕೆ ತೊಗೊಳ್ಳೋದು. ಪಕ್ಕದಲ್ಲೂ ಹಿಂದೆಗಡೆ ಇರೋ ಸ್ಟಿಚ್ಚಿಂದ ಒಂದು ಬಿಟ್ಬಿಟ್ಟು ಇನ್ನೊಂದು ಮುಂದಕ್ಕೆ ತೊಗೊಳ್ಳೋದು. ಹಿಂದೆಗಡೆ ಇದರಿಂದ ಆ ಒಂದು ಬಿಟ್ಬಿಟ್ಟು ಮುಂದೆಗಡೆಗೆ ತೊಗೊಳ್ಳೋದು. ಈ ಥರ ಮಾಡ್ಕೊಂಡೋದ್ರೆ ಕ್ರಾಸ್ ಸ್ಟಿಚ್ ಆಗುತ್ತೆ. ಇದೆಲ್ಲ ಸ್ವಲ್ಪ ಫಿಲ್ಲಿಂಗಿಗೆ ಈ ಥರ ಸ್ಟಿಚಸ್ನ ಯೂಸ್ ಮಾಡ್ತಾರೆ. ಬೇಗನೆ ಆಗುತ್ತೆ ಇದು. ನೋಡಿ, ಈ ಥರ ಡಿಸೈನು ಬರುತ್ತೆ. ಇದಾದಮೇಲೆ ಇವಾಗ ನಾನು ಡಿಸೈನ್ನ ಈ ಥರ ಶೇಪ್ ಹಾಕ್ಕೊಂಡು ಔಟ್ಲೈನ್ಗೆ ನಾನು ಇಲ್ಲಿ ಚೈನ್ ಸ್ಟಿಚ್ ಯೂಸ್ ಮಾಡ್ತಾಯಿದ್ದೀನಿ. ಚೈನ್ ಸ್ಟಿಚ್ ಎಲ್ಲರಿಗೂ ಬರುತ್ತಲ್ಲ ಅಂತ ನಾನು ಸ್ವಲ್ಪ ಆದಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾಮೂಲಿ ಚೈನ್ ಸ್ಟಿಚ್ ತೋರಿಸಿದ್ದೀನಲ್ಲ ಹಿಂದೆಗಡೆ ಎಲ್ಲ, ಇದು ನೀವು ಕುರ್ತಿ ಕೆಳಗಡೆ ಸ್ಲೀವ್ಸ್ ಹತ್ರ ಎಲ್ಲ ಈ ಥರ ನೀವು ಮಾಡ್ಕೋಬೋದು. ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಟ್ರೈಟ್ ಬಾರ್ಡರ್ಸ್ ಎಲ್ಲೆಲ್ಲಿರುತ್ತೆ ಅದಕ್ಕೆಲ್ಲ ನೀವು ಈ ಥರ ಸ್ಟಿಚಸ್ ಯೂಸ್ ಮಾಡ್ಬೋದು. ಡಿಸೈನ್ಸು ಪ್ಯಾಟ್ರನ್ಸ್ ಎಲ್ಲ ನೀವು ಈ ಥರ ತೊಗೋಬೋದು. ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಬಾರ್ಡರ್ ಡಿಸೈನ್ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಔಟ್ಲೈನು ಕಂಪ್ಲೀಟ್ ಆಗುತ್ತೆ. ಚೈನ್ ಸ್ಟಿಚ್ ತೊಗೊಂಡಿದ್ದೀನಿ. ಈಗ ಅಷ್ಟು ಆದಮೇಲೆ ಅದ್ರ ಒಳಗಡೆ ನಾನು ಯೆಲ್ಲೋ ಕಲರಿಂದ ಸ್ಟೆಮ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಕಲರ್ಸ್ನ ಫುಲ್ಲು ಕಾಂಟ್ರಾಸ್ಟಾಗಿ ತೊಗೊಂಡಿದ್ದೀನಿ ನಾನು. ನೀವು ಆಚೆ ಕಡೆದು ಸ್ಟೆಮ್ ಸ್ಟಿಚ್ ಹಾಕಿ ಒಳಗಡೆದು ಚೈನ್ ಹಾಕ್ಬೋದು, ಅಥವಾ ಎರಡೂ ಚೈನ್ ಹಾಕ್ಬೋದು, ಎರಡೂ ಸ್ಟೆಮ್ ಹಾಕ್ಬೋದು. ನಿಮ್ಗೆ ಯಾವ ಥರ ಕಂಫರ್ಟಬಲ್, ಯಾವ ಥರ ಐಡಿಯಾ ಬರುತ್ತೆ ಆ ಥರ ಮಾಡ್ಕೋಬೋದು. ನಾನು ಎಲ್ಲ ಒಂದೊಂದು ಥರ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಚಿಕ್ಕದಾಗಿ ತೊಗೊಂಡ್ರೆ ಬೇಗ ಕಂಪ್ಲೀಟ್ ಆಗುತ್ತೆ. ನೀವು ಕೆಳಗಡೆ ಫುಲ್ಲು ಒಂದು ಚೂಡಿದಾರ್ಗೆ ಕೆಳಗಡೆ ಫುಲ್ ಹಾಕಿಬಿಟ್ಟು ಮತ್ತು ಮಧ್ಯೆ ಬುಟ್ಟಾಗೆ ನೀವು ಈ ಥರ ನಾನಿವಾಗ ಏನು ತೋರಿಸ್ತಾ ಇದ್ದೀನಿ ಸಿಂಗಲ್ ಮೋಟಿಫ್ನ ಅದು ಅಲ್ಲಲ್ಲಿ ಬುಟ್ಟ ಥರ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿ ಯಾವ ಥರ ನೀವು ಒಂದು ಸಲ ಡಿಸೈನ್ಸ್ ಎಲ್ಲ ಕಲಿತ್ರೆ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿ ಯಾವ್ಯಾವ ಥರ ನಿಮಗೆ ಚೆನ್ನಾಗಿ ಕಾಣುತ್ತೋ ಆ ಥರ ಮಾಡ್ಕೊಬೋದು. ಇದೇ ಶೇಪ್ನ ನೀವು ಮ್ಯಾಂಗೋ ಶೇಪಾಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಈ ರೆಡ್ ಇದೆಯಲ್ಲ ಅದನ್ನು ನೀವು ಮ್ಯಾಂಗೋ ಶೇಪ್ ಹಾಕ್ಕೊಳ್ಬೋದು. ಯೆಲ್ಲೋ ಕಲರ್ನ ಇದೇ ಶೇಪ್ ಬರುತ್ತೆ. ನೋಡಿ, ಈ ಥರ ಕಾಣುತ್ತೆ. ಎಲ್ಲ ಆಗಿದ ನಾನಿವಾಗ ಕೆಳಗಡೆ ಅದು ಪ್ಲೈನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಚೈನ್ ಸ್ಟಿಚ್ಚಿಗೆ ಸಿಲ್ವರ್ ಕಲರ್ ಸೀಕ್ವೆನ್ಸ್ ಯೂಸ್ ಮಾಡಿ ಸ್ವಲ್ಪ ಡೆಕೋರೇಷನ್ ಮಾಡ್ತಾಯಿದ್ದೀನಿ.
ಒಂದು ಬಿಟ್ ಒಂದು ಚೈನ್ಗೆ ನಾನು ಸೀಕ್ವೆನ್ಸ್ ಹಾಕ್ತಾಯಿದ್ದೀನಿ. ಅದೇನಾಗುತ್ತೆ ನಿಮಗೆ ಹೈಲೈಟ್ ಆಗುತ್ತೆ, ಲೈಟಿಂಗ್ಸ್ಗೆ ಹೈಲೈಟಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಬಾರ್ಡರ್ಸ್ಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ. ನಿಧಾನಕ್ಕೆ ನೋಡಿಕೊಂಡು ಮಾಡಬೇಕು. ಗೋಲ್ಡ್ ಆದರೂ ತೊಗೋಬೋದು. ನಾನು ಸಿಲ್ವರ್ ಮೊನ್ನೆ ಎಲ್ಲ ನಾನು ಹಳೆ ವೀಡಿಯೋಸಲ್ಲೆಲ್ಲ ಗೋಲ್ಡ್ ಯೂಸ್ ಮಾಡಿದ್ದೆ. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನು ಈ ಸಿಲ್ವರ್ ಕಲರ್ ಸೀಕ್ವೆನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಹಳೇದು ಎಲ್ಲ ಒಂಥರ ಪ್ಯಾಟ್ರನ್ ಆದರೆ ಇದು ಇನ್ನೊಂಥರ ಪ್ಯಾಟ್ರನ್ ಬಾರ್ಡರ್ ಡಿಸೈನ್. ನೀವು ಒಂದು ಡಿಸೈನ್ಗೆ ಸಿಲ್ವರ್ ಕಲರ್ ಸ್ಟೋನ್ಸ್ ತೊಗೊಂಡ್ರೆ ಸಿಲ್ವರ್ ಕಲರೇ ನೀವು ಸೀಕ್ವೆನ್ಸ್ ತೊಗೊಳ್ಳಿ. ಇದು ಸಿಲ್ವರು ಗೋಲ್ಡ್ ಆದರೆ ಚೆನ್ನಾಗಿ ಕಾಣೋದಿಲ್ಲ. ನಾನಿಲ್ಲಿ ಮಧ್ಯದಲ್ಲಿ ಅದೇ ಶೇಪಿಂದು ಸಿಲ್ವರ್ ಕಲರ್ ಕುಂದನ್ ಸ್ಟೋನ್ಸ್ನ ಇಡ್ತಾಯಿದ್ದೀನಿ. ನೋಡಿ ಈ ಥರ ಇರುತ್ತೆ. ನಿಧಾನಕ್ಕೆ ಈ ಥರ ಒಂದೊಂದೇ ಇಟ್ಕೊತಾ ಹೋಗಬೇಕು. ಗ್ಲೂ ತುಂಬಾ ಕಡಿಮೆ ಹಾಕ್ಕೋಬೇಡಿ, ತುಂಬ ಕಡಿಮೆ ಹಾಕ್ಕೊಂಡ್ರೆ ಸ್ಟೋನ್ಸ್ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಅದು ಪ್ರೆಸ್ ಆದಾಗ ಆಚೆ ಬಂದುಬಿಡುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ಸಿಂಪಲ್ಲಾಗಿ ಎಫರ್ಟ್ ಇಲ್ದಂಗೆ ಈಸಿಯಾಗಿ ಒಂದು ಬಾರ್ಡರ್ ಡಿಸೈನ್ ರೆಡಿ ಆಯಿತು. ಜಾಸ್ತಿ ಕಾಂಪ್ಲಿಕೇಟೆಡ್ ಇರಲ್ಲ, ಈಸಿಯಾಗಿರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಈಸಿಯಾಗಿ ಒಂದು ಬಾರ್ಡರ್ ಡಿಸೈನ್ ರೆಡಿ ಆಯಿತು. ತೋರಣ ಥರ ಕಾಣ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.